ಎಲ್ಲರಿಗೂ ನಮ್ಮ ಚಾನಲ್ಗೆ ಪ್ರೀತಿ ಸ್ವಾಗತ. ನಾನು ನಿಮ್ಮ ನಂದಿನಿ ಲೋಕೇಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನೋಡಿ ಡೈಲಿ ರುಟೀನ್ ಬಗ್ಗೆನೇ ನೋಡಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ ನಾನು ಯಾವ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ನಮ್ಮ ಕೆಲಸದಿಂದ ನಿಮಗೇನು ಉಪಯೋಗ ಅಂತೆಲ್ಲ ನಿಮಗೆ ನಾನು ನೋಡಿಸ್ತೀನಿ. ಇವತ್ತು ಬೆಳಗ್ಗೆ 4:30ಗೆ ಎದ್ದಿದ್ದು. 4:30ಇಂದನೇ ಕೆಲಸ ಸ್ಟಾರ್ಟ್ ಆಯಿತು. ನಾನು 8 ಗಂಟೆಗೆಲ್ಲ ನಾನು ಆಫೀಸ್ಗೆ ಹೋಗೋಕ್ಕೋಸ್ಕರ 4:30ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಹಸು ಹತ್ರ ಎಲ್ಲ ಕೆಲಸ ಮುಗಿಸಿದ್ದೀನಿ. ಕಾಲಮ್ ಬಾಕ್ಸು ಒಂದು ಕಡೆ ಹೋಗಬೇಕಾಗಿತ್ತು, ಲೋಡಿಂಗ್ ಮಾಡಿ ಇಟ್ಟಿದ್ದೀವಿ ನಾವೇ ಯಜಮಾನರು. ಎಲ್ಲ ಮುಗಿಸ್ಕೊಂಡು ನೋಡಿ ನನ್ನ ಮಗಳೆಲ್ಲ ರಂಗೋಲಿ ಹಾಕಿ ಅವಳು ಒಳಗಡೆ ನಾಷ್ಟ ಮಾಡೋಕ್ಕೆ ಬಂದಳು. ಇವತ್ತು ಇಬ್ಬರು ಮಾಡ್ತಾಯಿದ್ದೀವಿ ಅಡುಗೆ. ಅಂದರೆ ಅವಳು ನಾಷ್ಟ ಮಾಡ್ತಾಯಿದ್ಲು, ನಾನು ಅಡುಗೆ ಮಾಡ್ತಾಯಿದ್ದೀನಿ. ನೋಡಿ ಎಲ್ಲ ಔಷಧಿ ಹೊಡಿಬೇಕಾಯಿತು. ಮಾರನೇ ದಿನಕ್ಕೆ ಇಟ್ಕೊಂಡಿದ್ದೀವಿ ಗಿಡಕ್ಕೆ ಔಷಧಿ ಹೊಡಿಯೋದು. ನೋಡಿ ಇವತ್ತು ಟೀ ಎಲ್ಲ ಮಾಡಿಕೊಟ್ಟಿದ್ದಾಯಿತು. ಈಗ ನನ್ನ ಮಗಳು ಫ್ರೈಡ್ ರೈಸ್ ಮಾಡೋಕ್ಕೆ ಅವಳು ಒಂದು ಕಡೆ ರೆಡಿ ಮಾಡ್ತಾಯಿದ್ಲು. ನಾನು ಹುಳಿಕಾಯಿ ಮತ್ತು ಆಲೂಗಡ್ಡೆ ಮೂಲಂಗಿ ಹಾಕಿ ಸಾಂಬಾರು ಮಾಡೋಣ ಅಂತ ನಾನೊಂದು ಕಡೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಬ್ಬರು ಒಂದೊಂದು ಕಡೆ ಕಟ್ ಮಾಡೋದ್ರಿಂದ ಇಬ್ಬರು ಒಂದೊಂದು ಕಡೆ ಚಾಕು ಹಿಡ್ಕೊಂಡು ಅವಳೊಂದು ಕಟ್ಟರ್ ಇಟ್ಕೊಂಡಿದ್ದಾಳೆ, ನಾನೊಂದು ಕಟ್ ಮಾಡೋದಕ್ಕೆ ನೋಡಿ ಇದು ಉಡ್ಡದು ಒಂದು ಇಟ್ಕೊಂಡಿದ್ದೀನಿ. ಇದು ಮುದ್ದೆ ಮಾಡೋದು. ಮುದ್ದೆ ಮಾಡೋದನ್ನು ನಾನು ಈ ಥರ ಯೂಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಅಲ್ಲೆಲ್ಲ ಮನೆಯಲ್ಲೆಲ್ಲ ಮುಗಿಸ್ಕೊಂಡು ಆಫೀಸಿಗೆ ಬಂದೆ. ನೋಡಿ ಡೈರಿ ಇಟ್ಕೊಂಡು ನಾನು ಅವತ್ತೇನು ಕೆಲಸ ಮಾಡಿದ್ದೀನಿ, ಏನು ಮಾಡಬೇಕು ಅಂತೆಲ್ಲ ಬರ್ಕೊಡ್ತೀನಿ. ಮ್ಯಾಮು ಹಂಗೆ ಏನು ಮಾಡ್ಕೊಬೇಕು ಅನ್ನೋದನ್ನೆಲ್ಲ ಬರ್ಕೊಡ್ತಾರೆ. ಮೇಡಮೇ ನನ್ನ ಕರ್ಕೊಂಬಂದರು. ಬಸ್ ಸ್ಟಾಪ್ ತನಕ ಮಳೆ ಬಿಡ್ತಾಯಿದ್ರಿಂದ ಅವರು ಎಲ್ಲ ಹೇಳ್ತಾಯಿದ್ರು. ಅವರು ಓದಿರೋ ಕಾಲೇಜೆಲ್ಲ ನೋಡಿಸ್ಕೊಂಡು ಹಂಗೆ ಮಾತಾಡ್ಕೊಂಡು ಬರ್ತಾಯಿದ್ರು. ನೋಡಿ ಹಾಗೆ ಬರ್ತಾಯಿದ್ರೆ ಮಳೆ ಇನ್ನೂ ಜಾಸ್ತಿನೇ ಆಯಿತು. ಬಸ್ ಸ್ಟಾಪ್ ಹತ್ರ ಬರೋಷ್ಟರಲ್ಲಿ ಇನ್ನೂ ಜಾಸ್ತಿನೇ ಆಗ್ಬಿಟ್ಟಿತ್ತು. ನೋಡಿ ಇವರು ಫಿಲಮ್ ಆ್ಯಕ್ಟ್ರು ಪಂಡ್ರಿಬಾಯಿ ಇದ್ದಾರಲ್ಲ, ಅವರ ತಮ್ಮನ ಮಗಳು ಇವರು. ತುಂಬ ಖುಷಿಯಾಗುತ್ತೆ ಈ ಥರ ಎಲ್ಲ ಇಂಥವ್ರ ಜೊತೆ ಎಲ್ಲ ನಾವು ಫ್ರೆಂಡ್ಲಿ ಆಗಿದ್ದೀವಿ ಅಂದರೆ. ನೋಡಿ ಹಂಗೆ ನೈಟ್ ಆಗೋಯ್ತು ಬರೋಷ್ಟರಲ್ಲಿ. ಬಂದು ನೋಡಿ ನಾನು ಬೇಕಲ್ಲಿ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬಂದು ಬಟ್ಟೆ ಎಲ್ಲ ಎತ್ಕೊಂಬಂದು ಮಡ್ಚಿಡ್ತಾಯಿದ್ದೀನಿ. ಮತ್ತು ಮಾರನೇ ದಿವಸಕ್ಕೂ ಸೇಮ್ ಕೆಲಸ ಅಲ್ವಾ ಅಂದ್ಬಿಟ್ಟು ಎಲ್ಲ ಈಸಿ ಮಾಡ್ಕೊತಾ ಇರ್ತೀನಿ. ನೋಡಿ ಜಿಗ್ಜಾಗಿ ಒಂದು 5 ಸೀರೆ ಬಂದಿತ್ತು, ಅದನ್ನು ಕಟ್ ಮಾಡಿಟ್ಟಿದ್ದೀನಿ. ಮಾರನೇ ದಿನ ಅದು ಸ್ಟಿಚಿಂಗ್ ಮಾಡೋಣ ಅಂದ್ಬಿಟ್ಟು ನನ್ನ ಮಗಳು ಬಜ್ಜಿ ಆಗ್ತಾಯಿದ್ಲು. ನೋಡಿ ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತಿಗೆ ಇಷ್ಟೇ ಎಂಡ್ ಆಗುತ್ತೆ ವಿಡಿಯೋ.